ಇನ್ನು ಒಂದೇ ದಿನದಲ್ಲಿ ರಾಜ್ಯದಲ್ಲಿ 17 ಮಂದಿಗೆ ಸೋಂಕು ಕಾಣಿಸಿಕೊಂಡಿದೆ. ಒಂದು ದಿನದಲ್ಲಿ ಕಳೆದ 24 ಗಂಟೆಯಲ್ಲಿ 17 ಜನರಿಗೆ ಪಾಸಿಟಿವ್ ಆಗಿದೆ. ರಾಜ್ಯದಲ್ಲಿ 253ಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದುವರೆಗೆ ರಾಜ್ಯದಲ್ಲಿ 4 ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಪಾಸಿಟಿವಿಟಿಯ ರೇಟ್ 6.1% ಇದೆ. ನಿನ್ನೆ 13.8% ಪಾಸಿಟಿವಿಟಿ ರೇಟ್ ಇವತ್ತು ಅರ್ಧಕ್ಕೆ ಅರ್ಧ ಕೆಳಗೆ ಕುಸಿದಿದೆ. ನಿನ್ನೆಯ ರೇಟ್ ಇದ್ದಿದ್ದು 13.8, ಇವತ್ತು 6.1. ಟೆಸ್ಟ್ ಮಾಡಿದವರ ಪೈಕಿ ಪಾಸಿಟಿವ್ ಬಂದವರ ಸಂಖ್ಯೆ ಇವತ್ತು ಕುಸಿದಿದೆ, ನಿನ್ನೆ ಜಾಸ್ತಿ ಇತ್ತು. ರಾಜ್ಯದಲ್ಲಿ 4 ಜನ ಈಗಾಗಲೇ ಜೀವ ಕಳ್ಕೊಂಡಿದ್ದಾರೆ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿಕೊಳ್ಳಿ, ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ಮುನ್ನೆಚ್ಚರಿಕೆ ಮುಖ್ಯ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಮತ್ತೊಂದು ಸಲ ವಿದ್ಯಾ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿನ ಪಾಸಿಟಿವಿಟಿ ರೇಟ್ ಡೌನ್ ಆಗಿದೆ, ಆದ್ರೆ 4 ಜನ ಈಗಾಗಲೇ ಜೀವ ಕಳ್ಕೊಂಡಿದ್ದಾರೆ. ಸೋಂಕಿತರ ಸಂಖ್ಯೆ ಹರಡ್ತಾ ಇರೋ ರೀತಿ ಹೇಗಿದೆ? ನಾನು ಆಗಲೇ ಹೇಳದಂತೆ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವಂಥದ್ದು. ಆದರೆ ನಾವು ಪಾಸಿಟಿವ್ ರೇಟನ್ನು ಒಂದು ದಿನ ಅದು 6.1% ಬಂತು ಅಂತ ಹೇಳಿದರೆ ಕೊರೋನಾ ರಾಜ್ಯದಲ್ಲಿ ಕಡಿಮೆ ಆಗಿದೆ ಅನ್ನುವಂಥ ನಿರ್ಧಾರಕ್ಕೆ ನಾವು ಬರೋದಕ್ಕಾಗಲ್ಲ. ಕಳೆದ 3-4 ದಿನದ ಹಿಂದೆ ಅಷ್ಟೇ ಅದು 28.12 ಈ ರೀತಿಯಾಗಿ ಬಂದಂತಹ ಉದಾಹರಣೆಗಳು ಕೂಡ ಇದೆ. ಅದರ ಜೊತೆಗೆ 19ರಷ್ಟು ಕೂಡ ಪಾಸಿಟಿವ್ ರೇಟ್ ಬಂದಿರುವಂತಹ ಉದಾಹರಣೆಗಳಿರುವಂಥದ್ದು. ಒಂದೇ ದಿನದಲ್ಲೇ 53 ಜನರಿಗೆ ಈಗ ಆಲ್ರೆಡಿ ಕೊರೋನಾ ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. 53 ಜನರಿಗೆ ಒಂದೇ ದಿನ ಕೊರೋನಾ ಸೋಂಕಿದೆ ಅನ್ನುವಂಥದ್ದು ಕೂಡ ಪತ್ತೆಯಾಗಿತ್ತು. ಇಲ್ಲಿಯವರೆಗೂ ಕೂಡ ಇನ್ನೂ ಕೊರೋನಾ ವಾಸಿಯಾಗದೇ ಇರುವಂತಹವರ ಸಂಖ್ಯೆ 253 ಇರುವಂಥದ್ದು. ಸೊ ನಾವೇನು ಈ ಲೆಕ್ಕವನ್ನು ನೋಡ್ತಾ ಇದ್ರೆ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಒಂದು ದಿನ ಪಾಸಿಟಿವ್ ರೇಟ್ ಕಡಿಮೆ ಆದರೂ ಕೂಡ ನಾಳೆ ದುಪ್ಪಟ್ಟು ಆಗುವಂತಹ ಚಾನ್ಸಸ್ ಇರುವಂಥದ್ದು. ಯಾಕಂದ್ರೆ ನಾವು ಮೊನ್ನೆ ನೋಡೋದಾದ್ರೆ 13 ಪಾಯಿಂಟ್ ಸಮಥಿಂಗ್ ಇರುವಂತಹ ನಿಟ್ಟಿನಲ್ಲಿ ಅದು ಪಾಸಿಟಿವ್ ರೇಟ್ ಇತ್ತು, 13% ಇತ್ತು. ಬಟ್ ಇವತ್ತು ನಾವು ನೋಡೋದಾದ್ರೆ 6.1%ಗೆ ಬಂದಿದೆ. ನಾಳೆ ಮತ್ತೆ ಅದು ಹೆಚ್ಚಳವಾಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು, ಅಥವಾ ಕಡಿಮೆ ಕೂಡ ಆಗಬಹುದು. ಆದ್ರೆ ಕೊರೋನಾ ಸೋಂಕಿತರು ಯಾರಿಗೆಲ್ಲ ಕೊರೋನಾ ಸೋಂಕು ಹರಡಿತ್ತು ಅವರು ಇಮಿಡಿಯೇಟ್ ಆಗಿ ವಾಸಿ ಆಗ್ತಾ ಇಲ್ಲ ಅವರಿಗೆ. ಅದರ ಜೊತೆಗೆ ಭಯವನ್ನ ಉಡಿಸುವಂಥದ್ದು ಏನು ಅಂತ ಹೇಳಿದ್ರೆ 4 ಜನ ಈಗ ಆಲ್ರೆಡಿ ಕೊರೋನಾ ಸೋಂಕಿತರು ಬಲಿಯಾಗಿರುವಂಥದ್ದು. ಅವರಿಗೆ ಬೇರೆ ಬೇರೆ ಕಾಯಿಲೆ ಇತ್ತು ಕೊರೋನಾ ಜೊತೆ ಅಂದ್ರೂ ಕೂಡ ಅವರು ಕೊರೋನಾ ಮುಖ್ಯವಾಗಿ ಅವರಿಗೆ ಉಸಿರುಗಟ್ಟಿಸುತ್ತೆ. ಅವರಿಗೆ ಉಸಿರಾಟದ ಪ್ರಾಬ್ಲಮ್ ಆಗುತ್ತೆ ಕೊರೋನಾ ಬಂದ್ರೆ. ಈ ಕಾರಣಕ್ಕಾಗಿ ಅವರು ಸಾಯ್ತಾ ಇರುವಂಥದ್ದು ಕೂಡ ಎಲ್ಲರಲ್ಲಿ ಭಯವನ್ನ ಉಡಿಸ್ತಾ ಇರುವಂಥದ್ದು. ಇನ್ನೊಂದು ಕಡೆ ಆರೋಗ್ಯ ಇಲಾಖೆ ಕೂಡ ಎಲ್ಲಾ ರೀತಿಯಾದಂತಹ ಸಕಲ ರೀತಿಯಾಗಿ ಅದು ಸನ್ನದ್ಧರಾಗಿ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾರಿಗೆಲ್ಲ ಕೊರೋನಾ ಇರಬಹುದು ಅಂತ ಹೇಳಿ ಡಾಕ್ಟರ್ಗಳು ಹೇಳ್ತಾರೆ. ಅಂತವರಿಗೆ ಕೊರೋನಾ ಇರಬಹುದು ಅಂತ ಹೇಳಿ ಗೊತ್ತಾದ್ರೆ ಅವರಿಗೆ ಕೆಮ್ಮು ಯಾವ ರೀತಿ ಇದೆ ಅಥವಾ ಜ್ವರ ಎಷ್ಟು ದಿನದಿಂದ ಇದೆ, ಈ ರೀತಿಯಾಗಿ ಡಾಕ್ಟರ್ಗಳು ನೋಡಿ ಅವರಿಗೆ ಕೊರೋನಾ ಟೆಸ್ಟಿಂಗಿಗೂ ಕೂಡ ಅವರಿಗೆ ಸಜೆಸ್ಟ್ ಮಾಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸಾಕಷ್ಟು ಜನರಿಗೆ ಕೊರೋನಾವನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಕೊರೋನಾವನ್ನ ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ 17 ಒಂದು ದಿನ ಕಡಿಮೆ ಸಂಖ್ಯೆಯಲ್ಲಿ ಅವರು ಟೆಸ್ಟ್ ಮಾಡಿದಂತಹ ಡೇಟ್ ಏನಿರುತ್ತೆ ಅವತ್ತು ಕಡಿಮೆ ಬಂದರೂ ಕೂಡ ನಾಳೆ ಇನ್ನೂ ಹೆಚ್ಚಿಗೆ ಕೊರೋನಾ ಸೋಂಕಿತರ ಸಂಖ್ಯೆ ಕೂಡ ನಮಗೆ ದಾಖಲಾಗುವಂತಹ ಸಾಧ್ಯತೆ ಇರುವಂಥದ್ದು. ಪಾಸಿಟಿವ್ ರೇಟ್ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಭಾವನಾ, ಎಸ್, ಧನ್ಯವಾದ ವಿದ್ಯಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.